ಭಾಳ ಫಸ್ಟ್ ಟೈಮ್ ನಮ್ಮ ಪ್ರಧಾನಮಂತ್ರಿಗಳು ಮೆಟ್ರೋ ಆದಾಯದ ಬಗ್ಗೆ, ನಮ್ಮ ಶಕ್ತಿ ಯೋಜನೆ ಬಗ್ಗೆ, ನಾವು ನಮ್ಮ ಹೆಣ್ಮಕ್ಳಿಗೆ ಕೊಡ್ತಾ ಇರೋಂಥ ಒಂದು ಪ್ರಯಾಣದ ಬಗ್ಗೆ, ಉಚಿತ ಪ್ರಯಾಣದ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮೊದಲನೇ ಗ್ಯಾರಂಟಿಯನ್ನ ನಾವು ಈ ಒಂದು ಶಕ್ತಿ ಯೋಜನೆಯನ್ನ ಪ್ರಾರಂಭ ಮಾಡಿದ್ದೇವೆ. 1,000ಕ್ಕೂ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡಿ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿ, ಬೇರೆಯವ್ರಿಗೂ ಅನುಕೂಲ ಆಗಲಿ, ಗಂಡು ಮಕ್ಳಿಗೂ ಅನುಕೂಲ ಆಗಲಿ ಅಂತ ಹೇಳಿ. ಒಂದು ನಿಮಿಷ ಇರಿ ಸ್ವಲ್ಪ. ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಇವತ್ತು 1,000ಕ್ಕೂ ಹೆಚ್ಚು ಬಸ್ಗಳನ್ನು ಈಗಾಗಲೇ ಖರೀದಿ ಮಾಡಿರೋದು, ವಿಧಾನಸೌಧ ಎದುರುಗಡೆ ಉದ್ಘಾಟನೆ ಮಾಡಿರೋದು ತಾವೆಲ್ಲ ಗಮನಿಸಿದ್ದೀವಿ. ಈ ವರ್ಷ 130 ಕೋಟಿ ರೂಪಾಯಿ ಆದಾಯ ಬಂದಿದೆ, ಹೆಚ್ಚು ಆದಾಯ ಬಂದಿದೆ. ಆಮೇಲೆ ಹೈಯೆಸ್ಟ್ ಟ್ರಾವೆಲ್ ಕೂಡ ನಮ್ಮ ಮೆಟ್ರೋಲಿ ಆಗ್ತಾ ಇದೆ. ಎಲ್ಲ ವರ್ಗದ ಜನ ಇವತ್ತು ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಜನರು ನಗರದಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಕೂಡ ಇವತ್ತು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಮೆಟ್ರೋ ಇದೆ, ಇದು ಪ್ರಧಾನಮಂತ್ರಿಗಳು ಗಮನಿಸಬೇಕು. ಎಲ್ಲ ಕಡೆ ಮೆಟ್ರೋ ಇಲ್ಲ, ಮೆಟ್ರೋಲಿ ಅನುಕೂಲ ಇರೋ ಕಡೆ ಹೋಗ್ತಾರೆ ಅವರು. ಆದ್ರೆ ನಾವು ಯೋಚನೆ ಮಾಡ್ತಿರೋದು ಬಡವರಿಗೆ, ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದಾರಲ್ಲ ಅವ್ರಿಗೆ ಸುಧಾರಣೆಯನ್ನ ಮಾಡಲಿಕ್ಕೆ ನಾವು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕೋವಿಡ್ನಲ್ಲಿ ಇವತ್ತು ಯಾದಗಿರಿನವ್ರು ಬಂದು ನಾನು ಭೇಟಿ ಮಾಡಿದಾಗ, ನಾನು ಅನೌನ್ಸ್ ಮಾಡಿದಾಗ 1 ಕೋಟಿ ರೂಪಾಯಿ ಚೆಕ್ ಕೊಡ್ತೀನಿ ಅಂತ ಹೇಳೋದನ್ನ ಉದ್ದೇಶ ಇವತ್ತು ಬೆಲೆ ಏರಿಕೆ ತತ್ತರಿಸ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತೇಳಿ ನಾವು ಈ 5 ಗ್ಯಾರಂಟಿಗಳನ್ನು ನಾವು ತಂದು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಿಮ್ಮ ಕೈಲಿ ಮಾಡಕ್ ಆಗ್ಲಿಲ್ಲ. ಈಗ ನಮ್ಮ ತಮಿಳುನಾಡವರು ಕೂಡ ಅದನ್ನ ಗಮನಿಸಿ ಅವರು ಕೂಡ ಮೊದಲು ಟೌನ್ ಅಲ್ಲಿ ಮಾತ್ರ ಅವರು ಕೊಡ್ತಾ ಇದ್ರು. ಇವತ್ತು ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಈಗ ನಮ್ಮ ತೆಲಂಗಾಣಲ್ಲೂ ಕೂಡ ಈ ಯೋಜನೆ ಈಗಾಗಲೇ ನಾವು ಜಾರಿಯನ್ನು ನಾವು ತಂದಿದ್ದೇವೆ. ಈಗ ನಾನು ಮಾಹಿತಿ ನಮ್ಮ ಮೆಟ್ರೋ ಇಂದನೂ ತರಿಸಿದೆ. 30% ರೈಡರ್ಶಿಪ್ ಜಾಸ್ತಿ ಆಗಿದೆ. ಪ್ರತಿ ತಿಂಗಳು 1.81 crores ರೈಡರ್ಶಿಪ್ ಇತ್ತು. 43 ಲಕ್ಷ 43 crores ಅಷ್ಟು ಜೂನ್ 23ಗೆ. ಸೊ ಹಂಗೆ ಹೆಚ್ಚಿಗೆ ರೈಡರ್ಶಿಪ್ ಕೂಡ ಆಗಿದೆ, ಆದಾಯ ಕೂಡ ಬಂದಿದೆ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಹೇಳಿಕೆ ಕೊಡೋಕ್ಕಿಂತ ಮುಂಚಿತವಾಗಿ ಇವತ್ತು ಮಾಧ್ಯಮದಲ್ಲಿ ಇವತ್ತೆಲ್ಲ ಪ್ರಕಟಣೆ ಆಗಿದೆ. ಸೊ ನನಗೆ ಪ್ರೈಮ್ ಮಿನಿಸ್ಟರ್ಗೆ ಏನು ಮಾಹಿತಿ ಇಲ್ಲೋ ನನಗೆ ಗೊತ್ತಿಲ್ಲ. ಅವರು ನಮ್ಮ ಜೊತೆ ಪಾರ್ಟ್ನರ್ಸ್. ಅವ್ರದ್ದು ಸೆಂಟ್ರಲ್ ಗೌರ್ಮೆಂಟು 50% ಶೇರ್ ಇದೆ, ಆಡಳಿತ ನಮ್ಮ ಕೈಲಿದೆ. ನಾವು ಅದನ್ನು ಭಾಳ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇದ್ದೀವಿ, ಇನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಬೆಂಗಳೂರು ನಗರದಲ್ಲಿ. ಸೊ ಅದರಿಂದ ಮಾಹಿತಿ ಇದೆ, ಬಹುಶಃ ಈ ರೀತಿ ಮಾತಾಡಿರ್ಬೋದು ಪ್ರೈಮ್ ಮಿನಿಸ್ಟರ್ ಅಂತ ನಾನು ಗಮನಿಸಿದ್ದೇನೆ. ಬಟ್ ನಾನು ಈ ಒಂದು ಯೋಜನೆ, ಶಕ್ತಿ ಯೋಜನೆ ಅಂತ ತೆಗೆದುಕೊಂಡು ಬಂದಿದ್ದೇವೆ. ಅನೇಕ ರಾಜ್ಯದ ಜನತೆ, ರಾಜ್ಯ ಸರ್ಕಾರಗಳು, ಬೇರೆ ಬೇರೆ ಪಾರ್ಟಿಯವರೆಲ್ಲ ನಮ್ಮ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನನ್ನ ಹತ್ರ ಮಾತಾಡ್ತಾ ಇದ್ದಾರೆ, ನಮ್ಮ ಇಲಾಖೆಗೆ ಬಂದು ಎಲ್ಲ ತಿಳ್ಕೊಳ್ತಾ ಇದ್ದಾರೆ, ಮಾಹಿತಿ ತಿಳ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈ ಒಂದು ಭಾಳ ಹೆಚ್ಚಿಗೆ ಜನರ ಒಂದು ವಿಶ್ವಾಸವನ್ನ ಪಡ್ಕೊಂಡಿದೆ. ಭಾಳ ಜನರು ಕೂಡ ಆಕರ್ಷಣೆಯನ್ನ ಆಗ್ತಾ ಇದೆ, ಜನರಿಗೆ ಅನುಕೂಲ ಕೂಡ ಆಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.